ಎಲ್ರಿಗೂ ನಮಸ್ಕಾರ. ನಾನು ಕಿಶೋರ್ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ಈ ಸುಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನನಗೆ ಇವತ್ತು ಕೊಟ್ಟದ್ದು ವಿಷಯ ಏನಂದ್ರೆ ವೈದ್ಯರು ಮತ್ತು ವೈದ್ಯಕೀಯ ಸಾಹಿತ್ಯ. ವೈದ್ಯರಿಗೆ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಹಲವಾರು ಅನುಭವಗಳಂತೂ ಬಂದೇ ಬರ್ತಿರ್ತವೆ. ಈ ವೈದ್ಯಕೀಯ ವಿಜ್ಞಾನವನ್ನು ಅನುಭವದ ಜೊತೆಗೆ ಮಿಳಿತ ಮಾಡಿ ಅದನ್ನು ಸಾಮಾನ್ಯ ಜನರ ನಿಲುವಿಗೆ ಅರ್ಥವಾಗುವಂತೆ ಬರೆಯುವುದೇ ವೈದ್ಯಕೀಯ ಸಾಹಿತ್ಯ. ಈ ತರಹ ಮಾತೃಭಾಷೆಯಲ್ಲಿಯೋ ಅಥವಾ ಸ್ಥಳೀಯ ಭಾಷೆಯಲ್ಲಿ ಬರೆಯುವುದು ಎಲ್ಲ ವೈದ್ಯರಿಂದ ಸಾಧ್ಯ ಇಲ್ಲ. ವೃತ್ತಿಯಲ್ಲಿ ಪರಿಣಿತರಿದ್ದರೂ ಅದನ್ನು ಮಾತೃಭಾಷೆಯಲ್ಲಿ ಹೇಳುವುದು, ಬರೆಯುವುದು, ವಿವರಿಸುವುದು ಎಲ್ಲರಿಗೂ ಆಗುವುದಿಲ್ಲ. ಮಾತೃಭಾಷೆಯಲ್ಲಿ ಕೆಲವು ಹಂತ ಕಲಿತವರಲ್ಲಿ, ಬರೆಯುವ ಪ್ರವೃತ್ತಿ ಇದ್ದವರಲ್ಲಿ, ವಿವರಿಸುವ ಜಾಣ್ಮೆ ಇದ್ದವರಲ್ಲಿ ಮಾತ್ರ ಇದು ಸಾಧ್ಯ. ಇನ್ನು ವೈದ್ಯಕೀಯ ಸಾಹಿತ್ಯ ಬರೆದರೆ ಅದನ್ನು ಕೇಳುವವರು ಯಾರು? ಎಷ್ಟು ಜನ ಸಾಹಿತ್ಯ ಓದಬಹುದು? ಎಷ್ಟು ಜನಕ್ಕೆ ಅದು ಅರ್ಥವಾಗಬಹುದು ಎಂಬ ಪ್ರಶ್ನೆ ಬಂದೇ ಬರುತ್ತದೆ. ದ್ವಿಭಾಷಾ ಪರಿಣಿತರು, ಆಂಗ್ಲ ಭಾಷೆಯಲ್ಲಿ ತಜ್ಞ ಇದ್ದವರು ಈ ವೈದ್ಯಕೀಯ ಸಾಹಿತ್ಯ ಓದುವುದೇ ಬೇಡ ಅನ್ನುವರಿಗೆ ಈ ಸಾಹಿತ್ಯ ಉಪಯೋಗವಿಲ್ಲ. ಇದನ್ನೆಲ್ಲ ನೆನಪಿಟ್ಟುಕೊಂಡು ಎಷ್ಟು ವೈದ್ಯಕೀಯ ಸಾಹಿತ್ಯ ಬರೆಯಬೇಕು, ಯಾವ ಪದಗಳನ್ನು ಉಪಯೋಗಿಸಬೇಕು, ಯಾವುದನ್ನು ಬಿಂಬಿಸಬೇಕು, ಯಾವುದನ್ನು ಹೇಳಿದರೆ ಓದುಗರಿಗೆ ಓದಬೇಕು ಎನ್ನುವ ಆಸೆ, ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ಮತ್ತು ಓದಿ ಮುಗಿಸಲೇಬೇಕು ಎಂಬ ತವಕ ಅದು ಇರುತ್ತದೆ ಎಂಬುದನ್ನು ಈ ವೈದ್ಯಕೀಯ ಸಾಹಿತ್ಯ ಬರೆಯುವವರು ಕೂಲಂಕುಷವಾಗಿ ವಿಚಾರ ಮಾಡಿ ಬರೆಯಬೇಕಾಗುತ್ತದೆ. ವೈದ್ಯಕೀಯ ಸಾಹಿತ್ಯ ಆರೋಗ್ಯದ ಸ್ತಂಭವಾಗಿದೆ. ವೈದ್ಯಕೀಯ ಸಾಹಿತ್ಯದಲ್ಲಿ ಶೋಧನಾ ಲೇಖ, ಜರ್ನಲ್ಗಳು ಅಂದರೆ ನಿಯತಕಾಲಿಕೆಗಳು, ಆರೋಗ್ಯದ ಮಾರ್ಗಸೂಚಿಗಳು, ವಿಮರ್ಶೆಗಳು, ಕಮ್ಮಟಗಳಲ್ಲಿ ತಮ್ಮ ಪ್ರಬಂಧಗಳಲ್ಲಿ ತಮ್ಮ ವಿಚಾರವನ್ನು ಮಂಡಿಸುವುದು, ವೃತ್ತಿ ಅಧ್ಯಯನಗಳು, ಚಿಕಿತ್ಸಾ ನಿಯಮಾವಳಿಗಳು ಎಲ್ಲವೂ ಬರುತ್ತದೆ. ಆದರೆ ಈಗ ಸದ್ಯಕ್ಕೆ ಈ ಸಾಹಿತ್ಯ ಕೆಲವು ಹಂತಕ್ಕೆ ಮಾತ್ರ ಬಂದು ನಿಂತಿದೆ. ವೈದ್ಯಕೀಯ ಸಾಹಿತ್ಯದಿಂದ ಸಾಮಾನ್ಯ ಜನರಿಗೆ ರೋಗದ ಬಗ್ಗೆ ತಿಳುವಳಿಕೆ ಬರುತ್ತದೆ. ಚಿಕಿತ್ಸಾ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಬರುತ್ತದೆ. ರೋಗ ನಿಧಾನ ಸರಿಯಾಗಿ ತಿಳಿಯುತ್ತದೆ. ಮುನ್ನೆಚ್ಚರಿಕೆಗಳಿಂದ ಜಾಗೃತರಾಗಲು ಬರುತ್ತದೆ. ಇದರಿಂದ ವೈದ್ಯರಿಗೂ, ರೋಗಿಗಳಿಗೂ, ಅವರ ಕುಟುಂಬದವರಿಗೂ ಒಂದು ತರಹದ ಸಖ್ಯ, ನಂಬಿಕೆ, ಸಲಿಗೆ ವೈದ್ಯರ ಜೊತೆಗೆ ಬರುತ್ತದೆ. ಇದರಿಂದ ರೋಗ ನಿರ್ಣಯ ಮಾಡಿ ಹೇಳಲು ವೈದ್ಯರಿಗೆ ಅನುಕೂಲವಾಗುತ್ತದೆ. ಬರೀ ರೋಗಿಗೆ ಚಿಕಿತ್ಸೆ ಕೊಟ್ಟರೆ ಸಾಲದು. ರೋಗ ಬಂದವರಿಗೆ ಮನೆ ಜನರ ಸಹಕಾರ ಅಗತ್ಯ. ಈ ಸಹಕಾರ, ಅನುಕೂಲತೆ, ಬೆಂಬಲ ಬರಬೇಕಾದರೆ ಮನೆ ಜನರಿಗೆ ಕಾಯಿಲೆಯ ಬಗ್ಗೆ ಅರ್ಥವು ಆಗಬೇಕಾಗುತ್ತದೆ. ಇದಕ್ಕೆ ವೈದ್ಯಕೀಯ ಸಾಹಿತ್ಯ ಅನುಕೂಲವಾಗುತ್ತದೆ. ಸಾಮಾನ್ಯ ಜನರಿಗೆ ವೈದ್ಯಕೀಯವನ್ನು ವಿವರವಾಗಿ, ಆಳವಾಗಿ, ಅತಿ ಸೂಕ್ಷ್ಮ ವಿಷಯವನ್ನು ತಿಳಿಸುವ ಅಗತ್ಯವಿಲ್ಲ. ಅವರಿಗೆ ಕಾಯಿಲೆ ಬಗ್ಗೆ ತಿಳುವಳಿಕೆ, ಅದು ಹೇಗೆ ಬರುತ್ತದೆ, ಅದು ಹೇಗೆ ಹರಡುತ್ತದೆ ಎಂಬುದರ ಬಗ್ಗೆ ಜ್ಞಾನ ಮತ್ತು ಅದು ಬಾರದಂತೆ ಯಾವ ತರಹದ ಮುಂಜಾಗ್ರತೆಯನ್ನು ವಹಿಸಬೇಕು ಎಂಬುದು ತಿಳಿದರೆ ಸಾಕು. ಹೇಳುವವರು ಪರಿಣಿತರಾಗಬೇಕೇ ವಿನಃ ಕೇಳುಗರು ಪರಿಣಿತರಾಗಬೇಕಾಗಿಲ್ಲ. ವೈದ್ಯಕೀಯ ಸಾಹಿತ್ಯ ಓದಿಕೊಂಡವರಿಗೆ ಈ ಸಾಹಿತ್ಯ ಒಂದು ತಳಹದಿಯಾಗುತ್ತದೆ. ವೈದ್ಯಕೀಯದ ಬಗ್ಗೆ, ಜಾಡ್ಯದ ಬಗ್ಗೆ ಅವರು ಜಾಗೃತರಾಗುತ್ತಾರೆ. ಮುಂದೆ ಅವರಿಗಾಗಲಿ, ಅವರ ಕುಟುಂಬದವರಿಗಾಗಲಿ, ಸಂಬಂಧಿಕರಿಗಾಗಲಿ, ಸ್ನೇಹಿತರಿಗಾಗಲಿ ಕಾಯಿಲೆ ಬಂದರೆ ಶಸ್ತ್ರಚಿಕಿತ್ಸೆಗೆ ಸಮ್ಮತಿ ಕೊಡಲು ಬಹಳ ಅನುಕೂಲವಾಗುತ್ತದೆ. ಕೆಲವು ಕಾಯಿಲೆಗಳಿಗೆ ಜೀವನಾದ್ಯಂತ ನಿಗಾ ಇಟ್ಟು ಪರಿಶೀಲಿಸಬೇಕಾಗುತ್ತದೆ. ಅಂದರೆ ಫಾಲೋ ಅಪ್ ನಾನು ಹೇಳ್ತಾ ಇರೋದು. ಉದಾಹರಣೆಗೆ ಕ್ಯಾನ್ಸರ್ ಕಾಯಿಲೆ. ಕ್ಯಾನ್ಸರ್ ಕಾಯಿಲೆಗೆ ಆಪರೇಷನ್ ಆದ ನಂತರ, ಚಿಕಿತ್ಸೆ ನಡೆದ ನಂತರ 3 ತಿಂಗಳಿಗೆ ಒಂದು ಸಲ, ಮೊದಲನೇ 2 ವರ್ಷ, ಆಮೇಲೆ 6 ತಿಂಗಳಿಗೆ ಒಂದು ಸಲ ಅಂತ ಮುಂದಿನ 3 ವರ್ಷ, ಒಟ್ಟು 5 ವರ್ಷ. ಅದಾದ ಮೇಲೆ ಪ್ರತಿ ವರ್ಷ ಅವರು ಬಂದು ತೋರಿಸಬೇಕಾಗುತ್ತದೆ. ಇನ್ನು ಕೆಲವರಿಗೆ ಅಜೀವ ಪರ್ಯಂತ ಮಾತ್ರೆ ತೆಗೆದುಕೊಳ್ಳುವ ಅಥವಾ ವಿಶೇಷ ತರಹದ ಊಟ, ಆಹಾರ ಸೇವನೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಮಧುಮೇಹ, ರಕ್ತದೊತ್ತಡ, HIV ಕಾಯಿಲೆ, ಇದಕ್ಕೆಲ್ಲವೂ ವೈದ್ಯಕೀಯ ಸಾಹಿತ್ಯ ಅನುಕೂಲವಾಗುತ್ತದೆ. ಅಲ್ಲದೆ ರೋಗಿಗಳಿಗೂ ಕಾಯಿಲೆಯ ಬಗ್ಗೆ ತಿಳುವಳಿಕೆಯಾಗುವುದರಿಂದ ಅನಾವಶ್ಯಕ ಆತಂಕ, ಕಳವಳ, ಹೆದರಿಕೆ ಎಲ್ಲವೂ ಕಡಿಮೆಯಾಗುತ್ತದೆ.
ಇನ್ನು ವೈದ್ಯಕೀಯ ಸಾಹಿತ್ಯದಲ್ಲಿ ವೈದ್ಯಕೀಯ ಮೂಲ ಪದಗಳು ಅಂದ್ರೆ ಆಂಗ್ಲ ಪದಗಳನ್ನು ಬಳಸಬೇಕೇ ಅಥವಾ ಆ ಪದಗಳನ್ನು ಕನ್ನಡಕ್ಕೆ ಮೂಲ ಹುಡುಕಿ ತರ್ಜುಮೆ ಮಾಡಬೇಕೇ ಎಂಬ ಪ್ರಶ್ನೆ ಬರುತ್ತದೆ. ಕನ್ನಡಕ್ಕೆ ರೂಪಾಂತರಿಸುವಾಗ ಅವು ಬಹಳ ಕ್ಲಿಷ್ಟವಾಗಿ, ಕೆಲವು ಸಲ ಸಂಕೀರ್ಣವಾಗಿ ಆಗಿಬಿಡುತ್ತವೆ. ಉದಾಹರಣೆ ಎಂದರೆ ವೆರಿಕೋಸ್ ವೇನ್ಸ್, ಉಬ್ಬಿದ, ಎದ್ದು ಕಾಣುವ, ತಿರುಚಿಕೊಂಡಿರುವ, ನೀಲಿ ವರ್ಣದ ಅಭಿಧಮನಿ. ಈ ಸಂಕೀರ್ಣ ಶಬ್ದ ಅರ್ಥವಾಗಲು ಬಹಳ ಕಷ್ಟ. ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ವೈದ್ಯಕೀಯ ಪದಗಳನ್ನು ಭಾಷಾಂತರಿಸುವುದು ಕಷ್ಟವಾದಾಗ ಆಂಗ್ಲ ಪದಗಳನ್ನೇ ಬಳಸಿ ಅದನ್ನು ವಿವರಿಸಬಹುದು. ಒಟ್ಟಾರೆ ಓದುಗರಿಗೆ ಸಂಕ್ಷಿಪ್ತವಾಗಿರಬೇಕು. ವೈದ್ಯಕೀಯ ಲೇಖನ ಬರೆಯುವಾಗ ಚಿತ್ರಗಳನ್ನು ತೋರಿಸಿದರೆ ಓದುಗರಿಗೆ ತಿಳಿದುಕೊಳ್ಳಲು ಬಹಳ ಅನುಕೂಲವಾಗುತ್ತದೆ. ಕುಟುಂಬದವರಿಗಾಗಲಿ ಸಮುದಾಯವನ್ನು ಉದ್ದೇಶಿಸಿ ತಿಳುವಳಿಕೆ ಹೇಳಲು ವೈದ್ಯಕೀಯ ಸಾಹಿತ್ಯ ಸಹಾಯವಾಗುತ್ತದೆ. ಸಾರ್ವಜನಿಕರಲ್ಲಿ ತಿಳುವಳಿಕೆ, ಅರಿವು ಮೂಡಿಸಲು ಇದು ಸಹಾಯವಾಗುತ್ತದೆ. ಸಾಹಿತ್ಯ ಓದಿಕೊಂಡ ಕೆಲ ವೈದ್ಯರಿಗೆ ಅವರಿಗೆ ಕನ್ನಡದಲ್ಲಿ ವಿವರಿಸಲು ಹೇಳಲು ಅನುಕೂಲವಾಗುತ್ತದೆ. ಏಕೆಂದರೆ ಅವರಿಗೆ ಕಲಿತದ್ದು ಬೇರೆ ಭಾಷೆ ಇರಬಹುದು. ರೇಡಿಯೋದಲ್ಲಿ, ದೂರದರ್ಶನ ಅಥವಾ ಯಾವುದೇ ಮಾಧ್ಯಮದಲ್ಲಿ ವಿವರಿಸಲು ಶಬ್ದಗಳಿಗೆ ತಡಕಾಡುವುದೇ ಆಗಬಾರದು. ಅದನ್ನು ಅವರು ಸರಿಯಾಗಿ ವಿವರಿಸಬಹುದು ಯಾವಾಗ ಅವರು ಈ ವೈದ್ಯಕೀಯ ಸಾಹಿತ್ಯ ಓದಿಕೊಂಡಿದ್ದಾರೆ. ಇದೆಲ್ಲ ಕಲಿತ ಹಿನ್ನೆಲೆ ಬೇರೆ ಇದ್ದಾಗ ಮಾತ್ರ. ಒಟ್ಟಾರೆ ಹೇಳುವುದಾದ್ರೆ ವೈದ್ಯರಿಗೂ ಓದುಗರಿಗೂ ಈ ವೈದ್ಯಕೀಯ ಸಾಹಿತ್ಯ ಒಂದು ತರಹದ ಸೇತುವೆ ಅಂತ ಅನ್ನಬಹುದು. ನಮಸ್ಕಾರ.